ಇನ್ನು ದೆಹಲಿಗೆ ತೆರಳುವುದಕ್ಕೆ ಸಜ್ಜಾಗಿದ್ದಾರೆ ಸಿದ್ದರಾಮಯ್ಯ ಹಾಗೆ ಡಿಕೆಶಿ. ಸಿದ್ದರಾಮಯ್ಯ ಒಂದು ಪಟ್ಟಿ ರೆಡಿ ಮಾಡಿದ್ದಾರೆ, ಡಿಕೆಶಿ ಒಂದು ಪಟ್ಟಿ ಇದೆ. ಮಂತ್ರಿ ಸ್ಥಾನಕ್ಕಾಗಿ ನಾಯಕರ ಲಾಬಿ ಕೂಡ ತೀವ್ರಗೊಂಡಿದೆ. ಹಾಗಾಗಿ ಡಿಕೆಶಿ ಅವರು ಎಲ್ಲೇ ಹೋದ್ರೂ ಕೂಡ ಇದೊಂದು ಪ್ರಶ್ನೆ ಎದುರಾಗಿ ಆಗುತ್ತೆ, ಸಚಿವರು ಯಾರ್ಯಾರು ಇರ್ತಾರೆ, ಯಾರ್ಯಾರಿಗೆ ಸಚಿವ ಸ್ಥಾನ ಲಭಿಸುತ್ತೆ ಅಂತ. ಬಟ್ ಈಗಷ್ಟೇ ಡಿಕೆಶಿ ಅವರು ಹೇಳಿದ ಪ್ರಕಾರ ಅದೆಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ ಮಾಡಬೇಕಿದೆ, ಅದ್ರ ಬಗ್ಗೆ ಇನ್ನೂ ಕೂಡ ನನಗೆ ಮಾಹಿತಿ ಇಲ್ಲ ಅಂತ. ಬಟ್ ಒಳಗೆ ಪ್ರಿಪರೇಷನ್ ಅಂತೂ ಆಗ್ತಾನೆ ಇರುತ್ತೆ. ಫ್ಲೈಟ್ನಲ್ಲಿ ಕೂತಾಗ ಒಂದು ಪಟ್ಟಿಯನ್ನ ಹಿಡಿದು ಕೂತಿರುವಂತ ಫೋಟೋ ಕೂಡ ವೈರಲ್ ಆಗಿತ್ತು ಡಿಕೆಶಿ ಅವರದ್ದು. ಇದೀಗ ದೆಹಲಿಗೆ ಹೋಗೋದಕ್ಕೆ ಸಿದ್ದರಾಮಯ್ಯನವರು ಸಜ್ಜಾಗಿದ್ದಾರೆ, ಡಿಕೆ ಶಿವಕುಮಾರ್ ಕೂಡ ಸಜ್ಜಾಗಿದ್ದಾರೆ. ಇಬ್ಬರ ಕೈಯಲ್ಲೂ ಒಂದೊಂದು ಪಟ್ಟಿ ಇದೆ. ಬಹಳಷ್ಟು ಜನ ಈಗಾಗಲೇ ಸಚಿವರಾಗಿದ್ದವರು ಆ ಸಚಿವ ಸ್ಥಾನವನ್ನ ಉಳಿಸ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯನವರನ್ನ ಪದೇ ಪದೇ ಭೇಟಿಯಾಗೋದು, ಅವರ ಮೂಲಕವಾಗಿ ಹೇಳಿಸುವಂತ ಪ್ರಯತ್ನಗಳನ್ನ ಮಾಡಿದ್ರೆ, ಡಿಕೆ ಶಿವಕುಮಾರ್ ಆಪ್ತ ಬಣದಲ್ಲಿ ಕಾಣಿಸ್ಕೊಳ್ತಾ ಇರೋರು ಡಿಕೆ ಶಿವಕುಮಾರ್ ಹಾಗೆ ಡಿಕೆ ಸುರೇಶ್ ಅವರ ನಿವಾಸಕ್ಕೆ ಆಗಾಗ ಭೇಟಿಯನ್ನ ಕೊಟ್ಟಿದ್ದು ಅದನ್ನ ಗಮನಿಸಬಹುದು ನಾವು. ಈ ಚರ್ಚೆ ಆಗ್ತಾ ಇರುತ್ತೆ, ಭೇಟಿಗಳಾಗ್ತಾ ಇರುತ್ತೆ, ಅಲ್ಲಲ್ಲಿ ಸಭೆಗಳಾಗ್ತಾ ಇರುತ್ತೆ. ಯಾವ ರೀತಿಯಾಗಿ ಸಚಿವ ಸ್ಥಾನವನ್ನ ಈ ಬಾರಿ ಹಂಚ್ತಾರೆ ಅಂತ, ಹಿರಿತನದ ಆಧಾರದ ಮೇಲಿನ ಯುವ ಮುಖಗಳಿಗೆ ಮನ್ನಣೆಯನ್ನ ಕೊಡ್ತಾರಾ, ಪ್ರಾಂತ್ಯವಾರು ಹೋಗುತ್ತಾ? ಸೊ ಈ ರೀತಿಯಾಗಿ ಲೆಕ್ಕಾಚಾರಗಳಂತೂ ಆಗ್ತಾ ಇದೆ. ಬುಧವಾರ ಡಿಕೆ ಶಿವಕುಮಾರ್ ಪ್ರಮಾಣ ವಚನಕ್ಕೂ ಕೂಡ ಸಿದ್ಧತೆ ನಡೆದಿದೆ. ನಾಳೆ ದೆಹಲಿಗೆ ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ಭೇಟಿಯನ್ನ ಕೊಡ್ತಾರೆ. ಹೈಕಮಾಂಡ್ ನಾಯಕರ ಭೇಟಿಗೆ ಡಿಕೆಶಿ ತೆರಳೋರಿದ್ದಾರೆ. ಪ್ರಮಾಣ ವಚನ, ಸಚಿವ ಸಂಪುಟದ ಕುರಿತು ಡಿಕೆಶಿ ಚರ್ಚೆಯನ್ನ ಮಾಡೋರಿದ್ದಾರೆ. ತಮ್ಮ ಜೊತೆ ಎಷ್ಟು ಸಚಿವರು ಪ್ರಮಾಣ ವಚನ ಸ್ವೀಕರಿಸಬೇಕು, ಹಾಗೆ ಮುಂದಿನ ಪ್ರಕ್ರಿಯೆ ಸೇರಿ ಹಲವು ವಿಚಾರದ ಬಗ್ಗೆ ಚರ್ಚೆಯಾಗುತ್ತೆ. ಹೈಕಮಾಂಡ್ ನಾಯಕರ ಜೊತೆಗೆ ಡಿಕೆ ಶಿವಕುಮಾರ್ ಚರ್ಚೆಯನ್ನ ಮಾಡ್ತಾರೆ. ಬುಧವಾರನೇ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಮುಹೂರ್ತ ಕೂಡ ಫಿಕ್ಸ್ ಆಗಿರೋದ್ರಿಂದ ಅದಕ್ಕೂ ಮುಂಚಿತವಾಗಿ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರೆ. ಹಾಗೆ ಅದಕ್ಕಾಗಿ ತೆರಳೋರು ಕೂಡ ಇದ್ದಾರೆ ಡಿಕೆಶಿ ಹೈಕಮಾಂಡ್ ಭೇಟಿಗೆ. ಅಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮದ ಬಗ್ಗೆ ಹಾಗೆ ಸಚಿವ ಸಂಪುಟದ ಕುರಿತು ಚರ್ಚೆಯನ್ನ ಮಾಡ್ತಾರೆ. ಇತ್ತ ಮತ್ತೆ ವಾಪಸ್ ದೆಹಲಿಗೆ ಹೋಗೋದಕ್ಕೆ ಸಿದ್ದರಾಮಯ್ಯನವರು ಕೂಡ ಸಜ್ಜಾಗಿದ್ದಾರೆ. ನಾಳೆನೇ ದೆಹಲಿಗೆ ಸಿದ್ದರಾಮಯ್ಯನವರು ಹೋಗೋರಿದ್ದಾರೆ. ಬೆಳಗ್ಗೆ 9:30ಕ್ಕೆ ದೆಹಲಿಗೆ ಹೋಗುವಂತ ತಯಾರಿಯಲ್ಲಿದ್ದಾರೆ ಸಿದ್ದರಾಮಯ್ಯ. ಹೈಕಮಾಂಡ್ ನಾಯಕರ ಜೊತೆ ಸಭೆ ಜೊತೆಗೆ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ತಮ್ಮ ಆಪ್ತರಿಗೆ ಸಚಿವ ಸ್ಥಾನಕ್ಕೆ ಪಟ್ಟು ಹಿಡಿದಿದ್ದಾರೆ ಸಿದ್ದು. ಸುಲಭವಾಗಿ ನಾಯಕತ್ವದ ಬದಲಾವಣೆ ಆಗಿದೆ. ಈಗ ಮುಂದಿರುವಂತ ದೊಡ್ಡ ಚಾಲೆಂಜ್ ಅಂತ ಹೇಳಿದ್ರೆ ಸಚಿವ ಸಂಪುಟಕ್ಕೆ ಯಾರ್ಯಾರು ಸೇರ್ಪಡೆಯಾಗ್ತಾರೆ, ಯಾರ್ಯಾರು ತಮ್ಮ ಸ್ಥಾನವನ್ನು ಉಳಿಸ್ಕೊಳ್ತಾರೆ, ಯಾರಿಗೆ ಕೊಡಲಾಗುತ್ತೆ, ಹೊಸಬರ ಆಯ್ಕೆ ಯಾವ ರೀತಿಯಾಗಿರುತ್ತೆ, ಇದೆಲ್ಲ ಇರುವಂತ ಪ್ರಶ್ನೆ ಹಾಗೆ ಚಾಲೆಂಜ್. ಸಿದ್ದರಾಮಯ್ಯನವರು ಕೂಡ ಒಂದು ಪಟ್ಟಿಯನ್ನು ರೆಡಿ ಮಾಡ್ಕೊಂಡಿದ್ದಾರೆ. ತಾನು ಸಿಎಂ ಸ್ಥಾನವನ್ನು ಬಿಟ್ಟುಕೊಟ್ಟಿದ್ದಾಗಿದೆ, ಸುಲಭ ಮಾಡಿಕೊಟ್ಟಿದ್ದಾರೆ. ಗೌರವಯುತವಾಗಿ ಆ ಕಾರ್ಯಕ್ರಮಗಳೆಲ್ಲ ಮುಗಿದು ಹೋಗಿದೆ. ಪ್ರಕ್ರಿಯೆಗಳು ನಿನ್ನೆ ದಿನ ಮುಗಿಯಿತು. ಮುಂದೇನು ತಮ್ಮ ಆಪ್ತರಿಗೆ ಸಚಿವ ಸ್ಥಾನದ ಬಗ್ಗೆ ಪಟ್ಟು ಹಿಡಿಯುವಂತ ಎಲ್ಲ ಸಾಧ್ಯತೆ ಇದೆ. ಅದಕ್ಕಾಗಿನೇ ತಯಾರಿಯನ್ನ ಕೂಡ ಮಾಡ್ಕೊಂಡಿರ್ತಾರೆ. ಇನ್ನು ಡಿಸಿಎಂ ಸ್ಥಾನ ಆದ್ರೆ ಡಿಸಿಎಂ ಎಷ್ಟು ಸ್ಥಾನಗಳ ಸೃಷ್ಟಿಯಾಗುತ್ತೆ, ಯಾರ್ಯಾರು ಡಿಸಿಎಂ ಆಗ್ತಾರೆ, ಡಿಸಿಎಂ ಸ್ಥಾನದ ಜೊತೆಗೆ ಯಾವ ಸಚಿವ ಪಟ್ಟ ಸಿಗುತ್ತೆ, ಇದೆಲ್ಲವೂ ಕೂಡ ಜೋರಾಗಿ ಕ್ಯಾಲ್ಕುಲೇಷನ್ ನಡೀತಾ ಇದೆ. ಡಿಕೆ ಸಂಪುಟ ಸೇರೋದಕ್ಕಾಗಿ ಶಾಸಕರು ಸರ್ಕಸ್ ಮಾಡ್ತಾ ಇದ್ದಾರೆ. ನೂತನ ಸಚಿವ ಸಂಪುಟ ಸೇರೋದಕ್ಕೆ ಶಾಸಕರು ಕೂಡ ದೆಹಲಿಯತ್ತ ಮುಖ ಮಾಡ್ತಾರೆ. ದೆಹಲಿಗೆ ಹೊರಟಿದ್ದಾರೆ ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲಿ. ಸಚಿವ ಸ್ಥಾನಕ್ಕಾಗಿ ಲಾಬಿ ನಡೆಸೋದಕ್ಕೆ ಹಂಪನಗೌಡ ಬಾದರ್ಲಿ ದೆಹಲಿಗೆ ಹೋಗ್ತಾ ಇದ್ದಾರೆ. ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ದೆಹಲಿಗೆ ಹೊರಟಿದ್ದಾರೆ ಈ ಶಾಸಕ. 3:30 ವಿಮಾನದಲ್ಲಿ ಕೆಎಬಿಯಿಂದ ದೆಹಲಿಯತ್ತ ಪ್ರಯಾಣ ಬೆಳೆಸ್ತಾರೆ. ಹಳೆ ಸಚಿವರ ಪಟ್ಟಿ ಬಿಟ್ಟು ಹೊಸಬರಿಗೆ ಅವಕಾಶ ಕೊಡೋದಕ್ಕೆ ಮನವಿಯನ್ನ ಮಾಡಿಕೊಳ್ತಾರೆ. ಹೈಕಮಾಂಡ್ ನಾಯಕರಿಗೆ ಮನವಿ ಮಾಡೋದಕ್ಕೆ ಶಾಸಕರು ದೆಹಲಿಯತ್ತ ಹೋಗ್ತಾ ಇರೋದು ಗೊತ್ತಾಗ್ತಾ ಇದೆ. ಮಾಜಿ ಸಚಿವ ಎಂಸಿ ಸುಧಾಕರ್ ಕೂಡ ದೆಹಲಿ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಹೊಸ ಸಂಪುಟ ರಚನೆಯಾಗ್ತಾ ಇರೋದ್ರಿಂದ ಹೊಸಬರ ಅವಕಾಶಕ್ಕಾಗಿ ಕಾಯೋದು ಸಹಜ.